ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫ್ಲೇವರ್ ಸ್ಟೋರೀಸ್ ಬೈ ದೀಪಾ ಚಾನಲ್ಗೆ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಬೆಂಡೆಕಾಯಿ ಹುಳಿಗೊಜ್ಜು. ತುಂಬಾ ಸಿಂಪಲ್ ಆಗಿರೋ ರೆಸಿಪಿ ಇದು. ಮುದ್ದೆ, ರೈಸ್, ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ಸೊ ತಡ ಮಾಡ್ತೀರಾ ಬೆಂಡೆಕಾಯಿ ಹುಳಿಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ನಾನಿಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ, 2 ಅರ್ಧ ಕಪ್ಪು ತೆಂಗಿನಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, 1 ಬೆಳ್ಳುಳ್ಳಿ ಮತ್ತು ಜಿಂಜರ್. ನಾನಿಲ್ಲಿ ಒಂದು ಅರ್ಧ kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯಿನ ನೀರಲ್ಲಿ ತೊಳ್ಕೊಂಡು ಬಟ್ಟೆಯಲ್ಲಿ ಒರೆಸ್ಕೋಬೇಕು, ನೀರೆಲ್ಲ ಹೋಗಬೇಕು. ಇವಾಗ ಒಂದೊಂದು ಇಂಚಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಾಣಲಿಗೆ ಆಯಿಲ್ ಹಾಕ್ದಿರಾ ಬೆಂಡೆಕಾಯಿನ ಸ್ವಲ್ಪ ಹುರ್ಕೊಬೇಕು. ನಿಧಾನಕ್ಕೆ ಈ ಥರ ಬಾಡಿಸ್ತಾ ಇರಬೇಕು, ಸೊ ದಟ್ ಆ ಲೋಳೆ ಏನಿರುತ್ತೆ ಅದು ಹೋಗುತ್ತೆ. ಒಂದು 10 ಮಿನಿಟ್ಸ್ ಮಾಡಿದರೆ ಸಾಕು. ಇವಾಗ ಮಸಾಲ ಮಾಡೋಕ್ಕೆ ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಆಮೇಲೆ ಟೊಮೊಟೊ ಹಣ್ಣು ಹಾಕಿ ಸ್ವಲ್ಪ ಬಾಡಿಸ್ಬೇಕು. ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಹುಣ್ಸೆಹಣ್ಣು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ. ಇವಾಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಮತ್ತು ಏನು ಹುರ್ಕೊಂಡಿದ್ನೋ ಮಸಾಲ ಅದನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಬೇಕು. ಇವಾಗ ಒಗ್ಗರಣೆ ಮಾಡ್ಕೋತಿದ್ದೀನಿ. ಅದೇ ಬಾಣಲೆಯಲ್ಲಿ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಆಮೇಲೆ ರುಬ್ಬಿರೋದೇನು ಮಸಾಲ ಇದೆ ಅದನ್ನು ಹಾಕ್ಕೋಬೇಕು. 4 ಟೇಬಲ್ ಸ್ಪೂನ್ ಆಫ್ ಸಾಂಬಾರು ಪುಡಿ ಹಾಕೋತಿದ್ದೀನಿ. ಇಲ್ಲಿ ಮನೇಲೇ ಮಾಡಿರೋ ಸಾಂಬಾರು ಪುಡಿ ಇದು. ಈ ರೆಸಿಪಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಸ್ವಲ್ಪ ಅರಿಶಿನ ಮತ್ತು 1/4 ಸ್ಪೂನ್ ಕಲ್ಲುಪ್ಪು, ಬೆಂಡೆಕಾಯಿ ಹುರ್ಕೊಂಡಿರೋದನ್ನ ಹಾಕೋಬೇಕು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲ ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯೋಕ್ಕೆ ಬಿಡಬೇಕು. ಸೊ ಇಲ್ಲಿ ತುಂಬ ಗಟ್ಟಿಯಾಗಿತ್ತು, ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ ನಾನಿಲ್ಲಿ. ನಿಮಗೆ ತುಂಬಾ ಗಟ್ಟಿ ಆಯಿತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನೀರು. ಆಮೇಲೆ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಸೊ ಇವಾಗ ಫೈನಲಿ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೋದು. ಹುಳಿ ಹಾಗೂ ಖಾರ ತುಂಬ ಒಳ್ಳೆ ಕಾಂಬಿನೇಷನ್ ಅಲ್ವಾ? ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಈ ರೆಸಿಪಿನ. ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.